ಸಿನಿಮಾದಲ್ಲಿ ಚಾನ್ಸ್ ಕೊಡಿಸುವುದಾಗಿ ವಂಚನೆ ಮಾಡಲಾಗಿದೆಯಂತೆ. ನಟ ರಾಘವ್ ಲಾರೆನ್ಸ್ ಹೆಸರಲ್ಲಿ ಕನ್ನಡತಿಗೆ ಮೋಸ ಆಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಕಾರಣ ಅದೇ ನಟಿ ಹೋಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಟಿ ಕಮ್ ಮಾಡೆಲ್ ನಂದಿತಾ ಶೆಟ್ಟಿಯಿಂದ ದೂರು ದಾಖಲಾಗಿದೆ. ಲಾರೆನ್ಸ್ 25ನೇ ಚಿತ್ರ ಹಂಟರ್ನಲ್ಲಿ ಚಾನ್ಸ್ ಆಮಿಷ ಒಡ್ಡಲಾಗಿದೆಯಂತೆ. ಕ್ಯಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ವಿರುದ್ಧ ನಂದಿತಾ ದೂರು ಕೊಟ್ಟಿದ್ದಾರೆ. ಹಂತ ಹಂತವಾಗಿ 1.71 ಲಕ್ಷ ಪಡೆದಿದ್ದ ಸುರೇಶ್ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು, ದೊಡ್ಡ ಕಲಾವಿದೆ ಆಗಬೇಕು ಅಂತ ಕನಸು ಕಂಡವರು ನಂದಿತಾ ಶೆಟ್ಟಿ. ಬಟ್ ಅದೇ ಕನಸನ್ನ ಬೆನ್ನಹತ್ತಿ ಬಂದಾಗ ಇದೇ ಲಾರೆನ್ಸ್ ಭೇಟಿಯಾಗುತ್ತೆ. ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂತ 1.5 ಲಕ್ಷಕ್ಕೂ ಹೆಚ್ಚು ಹಣ ಪೀಕಿದ್ದಾರೆ. ನಂತರ ಹಣನೂ ಇಲ್ಲ, ನಟನಿಗೂ ಚಾನ್ಸು ಸಿಕ್ಕಿಲ್ಲ, ವಂಚನೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ನಂದಿತಾ ಶೆಟ್ಟಿ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಯಾವ ರೀತಿ ಮೋಸ ಆಗಿದೆ ಅಂತೆ ಕಂಪ್ಲೇಂಟ್ ಕಾಪಿ ಸಿಕ್ಕಿದ್ರೆ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿದೆ ಮಾದೇಶ್? ಶ್ರುತಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಚಾನ್ಸ್ಗಳಾಗಿರ್ಬೋದು, ಅಂದರೆ ಯಾವುದೇ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ತಿರೋವಂಥದ್ದು ಸೋಷಿಯಲ್ ಮೀಡಿಯಾ ಕೂಡ ಒಂದು. ಅದರಲ್ಲಿ ಒಂದಷ್ಟು ಹೈರಿಂಗ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಆಫರ್ಗಳನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಒಂದಷ್ಟು ಜನ ಕೊಡ್ತಾರೆ. ಆದರೆ ಇದೇ ಒಂದು ವಿಚಾರವನ್ನು ವಂಚನೆಗೂ ಕೂಡ ಒಂದಷ್ಟು ಜನ ಬಳಸ್ಕೊಳ್ತಾರೆ. ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಮೂಲಕ, ಅಂದರೆ ಅದರಲ್ಲೂ ಇನ್ಸ್ಟಾಗ್ರಾಮ್ನ ಮೂಲಕ ಒಂದಷ್ಟು ನಟ ನಟಿಯರು ಉಟ್ಕೊಳ್ತಿದ್ದಾರೆ. ಅದು ಸಾಮಾನ್ಯವಾಗಿ ಅದರಿಂದಲೇ ಒಂದಷ್ಟು ಜನ ಚಾನ್ಸ್ ಪಡೆದುಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಯೊಬ್ಬನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡೆಲ್ ಒಬ್ಬರು 1,71,000 ರೂಪಾಯಿನ ಕಳ್ಕೊಂಡಿದ್ದಾರೆ. ಅಂದರೆ ತಮಿಳು ಇಂಡಸ್ಟ್ರಿ ಅಂದರೆ ಒಂದಷ್ಟು ಜನರಿಗೆ ಸಾಕಷ್ಟು ಜನ ಬೆಳೆಸಿದ್ದಾರೆ. ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ಒಂದಷ್ಟು ಜನ ಅಲ್ಲಿ ಹೋಗಿ ಬೆಳೆದಿರುವಂಥ ಒಂದಷ್ಟು ಉದಾಹರಣೆ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮತ್ತೆ ಮಾಡೆಲ್ ನಂದಿತಾ ಶೆಟ್ಟಿ ಏನಿದ್ದಾಳೆ, ಈಕೆ ಒಂದಷ್ಟು ಅವಕಾಶಕ್ಕಾಗಿ ನೋಡ್ತಿದ್ಳು. ಈ ವೇಳೆ ರಾಘವ ಲಾರೆನ್ಸ್ ಏನಿದ್ದಾರೆ, ತಮಿಳು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಂತಹ ರಾಘವ ಲಾರೆನ್ಸ್ ಅವರ 25ನೇ ಚಿತ್ರ ಹಂಟರ್ ಸಿನಿಮಾಗೆ ಕಾಸ್ಟಿಂಗ್ ಕಾಲ್ ಮಾಡಿರೋದಾಗಿ ಒಂದು ಪೋಸ್ಟ್ ಅನ್ನು ನೋಡಿರ್ತಾರೆ. ಆ ಒಂದು ಪೋಸ್ಟ್ ನಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ ಅಂತೇಳಿ ಆ ಒಂದು ಪೋಸ್ಟ್ ನಲ್ಲಿ ಇದಾಗಿರುತ್ತೆ. ಅದರಲ್ಲಿ ಸುರೇಶ್ ಎಂಬಾತನ ನಂಬರ್ ಕೂಡ ಹಾಕಲಾಗಿರುತ್ತೆ. ತಮಿಳು ಇಂಡಸ್ಟ್ರಿ ದೊಡ್ಡ ಸ್ಟಾರ್ ನಟನ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕುತ್ತಂದ್ರೆ ಯಾರಾದ್ರೂ ಸುಮ್ಮನೆ ಬಿಡ್ತಾರ? ಹೀಗಾಗಿ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಮುಂದೆ ಒಳ್ಳೆ ಭವಿಷ್ಯ ಸಿಗ್ಬೋದು ಅಂತೇಳಿ ನಂದಿತಾ ಶೆಟ್ಟಿ ಅದರಲ್ಲಿರುವಂಥ ಸುರೇಶ್ ಎಂಬಾತನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆರ್ಟಿಸ್ಟ್ ಕಾರ್ಡ್ಸ್ ಮಾಡಿಸ್ಬೇಕು, ಜೊತೆಗೆ ಮಲೇಷ್ಯಾದಲ್ಲಿ ಶೂಟಿಂಗ್ ಮಾಡಿಸ್ತೀವಿ, ಸಿನಿಮಾದಲ್ಲಿ ಎಲ್ಲ ಮಾತುಕತೆ ಮಾಡಿದ್ದೀನಿ, ಅದನ್ನು ಮಲೇಷ್ಯಾವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ, ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ಆಕೆಯನ್ನು ನಂಬಿಸಿ ಹಂತ ಹಂತವಾಗಿ 1,71,000 ರೂಪಾಯಿಯನ್ನು ಹಾಕಿಸ್ಕೊಂಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಯಾವಾಗ ಆತ ಪದೇ ಪದೇ ಹಣ ಕೇಳ್ತಾನೆ ಆವಾಗ ನಂದಿತಾ ಶೆಟ್ಟಿಗೆ ಒಂದಷ್ಟು ಅನುಮಾನಗಳು ಮೂಡುತ್ತೆ. ಇಲ್ಲೊಂದು ಕಡೆ ಇಲ್ಲಿ ವಂಚನೆಗೆ ಒಳಗಾಗ್ತಿದ್ದೀನ ಅನ್ನೋಂಥ ಅನುಮಾನ ಮೂಡುತ್ತೆ. ಈ ವೇಳೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಕೆ ವಂಚನೆಗೆ ಒಳಗಾಗ್ತಿರ್ತಾಳೆ. ಅಂದರೆ ಆತನಿಗೂ ಮತ್ತೆ ಆ ಒಂದು ಸಿನಿಮಾ ತಂಡಕ್ಕೂ ಕೂಡ, ಅಂದರೆ ಹಂಟರ್ ಸಿನಿಮಾ ತಂಡಕ್ಕೂ ಕೂಡ ಯಾವುದೇ ರೀತಿಯಾದಂಥ ಕನೆಕ್ಷನ್ ಅಷ್ಟೊಂದು ನೀಟಾಗಿ ಗೊತ್ತಾಗೋದಿಲ್ಲ. ಹೀಗಾಗಿ ಆತ ಆ ಒಂದು ಸಿನಿಮಾದ ಹೆಸರಲ್ಲಿ, ಅಂದರೆ ರಾಘವ ಲಾರೆನ್ಸ್ ಅವರ 25ನೇ ಸಿನಿಮಾದ ಹೆಸರಲ್ಲಿ ವಂಚನೆ ಮಾಡ್ತಿದ್ದ, ದುಡ್ಡನ್ನು ಹಾಕಿಸ್ಕೊಳ್ತಿದ್ದ ಅಂತ ಗೊತ್ತಾಗುತ್ತೆ. ಕೂಡಲೇ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಹೋಗಿ ಈಗ ನಟಿ ನಂದಿತಾ ಶೆಟ್ಟಿ ಅವರು ದೂರು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ FIR ದಾಖಲಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಿದೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ಫೇಕ್ ಆಗಿ ಈ ಒಂದು ವಂಚನೆ ಮಾಡಿದಾನ ಅಥವಾ ನಿಜಕ್ಕೂ ಕೂಡ ತಮಿಳು ನಟ ರಾಘವ ಲಾರೆನ್ಸ್ ಅವರ ಸಿನಿಮಾಗೆ ಸಂಬಂಧಿಸಿದ ವ್ಯಕ್ತಿನ, ಇವೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸುವುದಾಗಿ ವಂಚನೆ ಮಾಡಲಾಗಿದೆಯಂತೆ. ನಟ ರಾಘವ್ ಲಾರೆನ್ಸ್ ಹೆಸರಲ್ಲಿ ಕನ್ನಡತಿಗೆ ಮೋಸ ಆಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಕಾರಣ ಅದೇ ನಟಿ ಹೋಗಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಟಿ ಕಮ್ ಮಾಡೆಲ್ ನಂದಿತಾ ಶೆಟ್ಟಿಯಿಂದ ದೂರು ದಾಖಲಾಗಿದೆ. ಲಾರೆನ್ಸ್ 25ನೇ ಚಿತ್ರ ಹಂಟರ್ನಲ್ಲಿ ಚಾನ್ಸ್ ಆಮಿಷ ಒಡ್ಡಲಾಗಿದೆಯಂತೆ. ಕ್ಯಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ವಿರುದ್ಧ ನಂದಿತಾ ದೂರು ಕೊಟ್ಟಿದ್ದಾರೆ. ಹಂತ ಹಂತವಾಗಿ 1.71 ಲಕ್ಷ ಪಡೆದಿದ್ದ ಸುರೇಶ್ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು, ದೊಡ್ಡ ಕಲಾವಿದೆ ಆಗಬೇಕು ಅಂತ ಕನಸು ಕಂಡವರು ನಂದಿತಾ ಶೆಟ್ಟಿ. ಬಟ್ ಅದೇ ಕನಸನ್ನ ಬೆನ್ನಹತ್ತಿ ಬಂದಾಗ ಇದೇ ಲಾರೆನ್ಸ್ ಭೇಟಿಯಾಗುತ್ತೆ. ಬಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂತ 1.5 ಲಕ್ಷಕ್ಕೂ ಹೆಚ್ಚು ಹಣ ಪೀಕಿದ್ದಾರೆ. ನಂತರ ಹಣನೂ ಇಲ್ಲ, ನಟನಿಗೂ ಚಾನ್ಸು ಸಿಕ್ಕಿಲ್ಲ, ವಂಚನೆ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ನಂದಿತಾ ಶೆಟ್ಟಿ ದೂರು ಕೊಟ್ಟಿದ್ದಾರೆ. ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಯಾವ ರೀತಿ ಮೋಸ ಆಗಿದೆ ಅಂತೆ ಕಂಪ್ಲೇಂಟ್ ಕಾಪಿ
ಸಿಕ್ಕಿದ್ರೆ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿದೆ ಮಾದೇಶ್? ಶ್ರುತಿ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಚಾನ್ಸ್ಗಳಾಗಿರ್ಬೋದು, ಅಂದರೆ ಯಾವುದೇ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ತಿರೋವಂಥದ್ದು ಸೋಷಿಯಲ್ ಮೀಡಿಯಾ ಕೂಡ ಒಂದು. ಅದರಲ್ಲಿ ಒಂದಷ್ಟು ಹೈರಿಂಗ್ಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಆಫರ್ಗಳನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಒಂದಷ್ಟು ಜನ ಕೊಡ್ತಾರೆ. ಆದರೆ ಇದೇ ಒಂದು ವಿಚಾರವನ್ನು ವಂಚನೆಗೂ ಕೂಡ ಒಂದಷ್ಟು ಜನ ಬಳಸ್ಕೊಳ್ತಾರೆ. ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಮೂಲಕ, ಅಂದರೆ ಅದರಲ್ಲೂ ಇನ್ಸ್ಟಾಗ್ರಾಮ್ನ ಮೂಲಕ ಒಂದಷ್ಟು ನಟ ನಟಿಯರು ಉಟ್ಕೊಳ್ತಿದ್ದಾರೆ. ಅದು ಸಾಮಾನ್ಯವಾಗಿ ಅದರಿಂದಲೇ ಒಂದಷ್ಟು ಜನ ಚಾನ್ಸ್ ಪಡೆದುಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಯೊಬ್ಬನನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡೆಲ್ ಒಬ್ಬರು 1,71,000 ರೂಪಾಯಿಯನ್ನ ಕಳ್ಕೊಂಡಿದ್ದಾರೆ. ಅಂದರೆ ತಮಿಳು ಇಂಡಸ್ಟ್ರಿ ಅಂದರೆ ಒಂದಷ್ಟು ಜನರಿಗೆ ಸಾಕಷ್ಟು ಜನ ಬೆಳೆಸಿದ್ದಾರೆ. ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ಒಂದಷ್ಟು ಜನ ಅಲ್ಲಿ ಹೋಗಿ ಬೆಳೆದಿರುವಂಥ ಒಂದಷ್ಟು ಉದಾಹರಣೆ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮತ್ತೆ ಮಾಡೆಲ್ ನಂದಿತಾ ಶೆಟ್ಟಿ ಏನಿದ್ದಾಳೆ, ಈಕೆ ಒಂದಷ್ಟು ಅವಕಾಶಕ್ಕಾಗಿ ನೋಡ್ತಿದ್ಳು. ಈ ವೇಳೆ ರಾಘವ ಲಾರೆನ್ಸ್ ಏನಿದ್ದಾರೆ, ತಮಿಳು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಂತಹ ರಾಘವ ಲಾರೆನ್ಸ್ ಅವರ 25ನೇ ಚಿತ್ರ ಹಂಟರ್ ಸಿನಿಮಾಗೆ ಕಾಸ್ಟಿಂಗ್ ಕಾಲ್ ಮಾಡಿರೋದಾಗಿ ಒಂದು ಪೋಸ್ಟ್ ಅನ್ನು ನೋಡಿರ್ತಾರೆ. ಆ ಒಂದು ಪೋಸ್ಟ್ ನಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ ಅಂತೇಳಿ ಆ ಒಂದು ಪೋಸ್ಟ್ ನಲ್ಲಿ ಇದಾಗಿರುತ್ತೆ. ಅದರಲ್ಲಿ ಸುರೇಶ್ ಎಂಬಾತನ ನಂಬರ್ ಕೂಡ ಹಾಕಲಾಗಿರುತ್ತೆ. ತಮಿಳು ಇಂಡಸ್ಟ್ರಿ ದೊಡ್ಡ ಸ್ಟಾರ್ ನಟನ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕುತ್ತಂದ್ರೆ ಯಾರಾದರೂ ಸುಮ್ಮನೆ ಬಿಡ್ತಾರಾ? ಹೀಗಾಗಿ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಮುಂದೆ ಒಳ್ಳೆ ಭವಿಷ್ಯ ಸಿಗ್ಬೋದು ಅಂತೇಳಿ ನಂದಿತಾ ಶೆಟ್ಟಿ ಅದರಲ್ಲಿರುವಂಥ ಸುರೇಶ್ ಎಂಬಾತನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಕಾಂಟ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಆರ್ಟಿಸ್ಟ್ ಕಾರ್ಡ್ಸ್ ಮಾಡಿಸ್ಬೇಕು, ಜೊತೆಗೆ ಮಲೇಷ್ಯಾದಲ್ಲಿ ಶೂಟಿಂಗ್ ಮಾಡಿಸ್ತೀವಿ, ಸಿನಿಮಾದಲ್ಲಿ ಎಲ್ಲ ಮಾತುಕತೆ ಮಾಡಿದ್ದೀನಿ, ಅದನ್ನು ಮಲೇಷ್ಯಾವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ, ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ಆಕೆಯನ್ನು ನಂಬಿಸಿ ಹಂತವಾಗಿ 1,71,000 ರೂಪಾಯಿಯನ್ನು ಹಾಕಿಸ್ಕೊಂಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಯಾವಾಗ ಆತ ಪದೇ ಪದೇ ಹಣ ಕೇಳ್ತಾನೆ ಆವಾಗ ನಂದಿತಾ ಶೆಟ್ಟಿಗೆ ಒಂದಷ್ಟು ಅನುಮಾನಗಳು ಮೂಡುತ್ತೆ. ಎಲ್ಲೋ ಒಂದು ಕಡೆ ಇಲ್ಲಿ ವಂಚನೆಗೆ ಒಳಗಾಗ್ತಿದ್ದೀನಾ ಅನ್ನೋಂಥ ಅನುಮಾನ ಮೂಡುತ್ತೆ. ಈ ವೇಳೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಕೆ ವಂಚನೆಗೆ ಒಳಗಾಗ್ತಿರ್ತಾಳೆ. ಅಂದರೆ ಆತನಿಗೂ ಮತ್ತೆ ಆ ಒಂದು ಸಿನಿಮಾ ತಂಡಕ್ಕೂ ಕೂಡ, ಅಂದರೆ ಹಂಟರ್ ಸಿನಿಮಾ ತಂಡಕ್ಕೂ ಕೂಡ ಯಾವುದೇ ರೀತಿಯಾದಂಥ ಕನೆಕ್ಷನ್ ಅಷ್ಟೊಂದು ನೀಟಾಗಿ ಗೊತ್ತಾಗೋದಿಲ್ಲ. ಹೀಗಾಗಿ ಆತ ಒಂದು ಸಿನಿಮಾದ ಹೆಸರಲ್ಲಿ, ಅಂದರೆ ರಾಘವ ಲಾರೆನ್ಸ್ ಅವರ 25ನೇ ಸಿನಿಮಾದ ಹೆಸರಲ್ಲಿ ವಂಚನೆ ಮಾಡ್ತಿದ್ದ, ದುಡ್ಡನ್ನು ಹಾಕಿಸ್ಕೊಳ್ತಿದ್ದ ಅಂತ ಗೊತ್ತಾಗುತ್ತೆ. ಕೂಡಲೇ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಹೋಗಿ ಈಗ ನಟಿ ನಂದಿತಾ ಶೆಟ್ಟಿ ಅವರು ದೂರು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ FIR ದಾಖಲಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಿದೆ. ನಿಜಕ್ಕೂ ಕೂಡ ಆ ವ್ಯಕ್ತಿ ಫೇಕ್ ಆಗಿ ಈ ಒಂದು ವಂಚನೆ ಮಾಡಿದಾನ ಅಥವಾ ನಿಜಕ್ಕೂ ಕೂಡ ತಮಿಳು ನಟ ರಾಘವ ಲಾರೆನ್ಸ್ ಅವರ ಸಿನಿಮಾಗೆ ಸಂಬಂಧಿಸಿದ ವ್ಯಕ್ತಿನ, ಇವೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.